ಫ್ರೆಂಡ್ಸ್, ಇವತ್ತು ನಾನು ಪಾಲಕ್ ನೀರು ದೋಸೆ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಗ್ಲಾಸ್ ರೈಸ್ ಹಾಕ್ಕೊಬೇಕು. ರೈಸು ರೇಷನ್ ತಗೊಬೇಕು, ಇಲ್ಲ ಅಂದರೆ ನೀವು ಮನೇಲಿ ಬೆಳೆದಿರೋದಾದರೆ ತಗೊಬೇಕು. ಇದು ನಾವು ಆ್ಯಕ್ಚುಲಿ ಊರಿಂದ ತೊಗೊಂಬಂದಿರೋದು, ಊರಲ್ಲೇ ಬೆಳೆದಿರೋದು. ಈ ಥರ ರೈಸ್ ಆದರೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ವಾಶ್ ಮಾಡ್ಕೊಬೇಕು. ಇದನ್ನು 2-3 ಟೈಮ್ಸು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಬೇಕು. ತೋರಿಸ್ಕೊಡ್ತೀನಿ. ಇವಾಗ 2-3 ಟೈಮು ವಾಶ್ ಮಾಡ್ಕೊಬೇಕು. ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ರೈಸ್ನ 3 ಸರಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ನೆನಿಬೇಕು ಅಷ್ಟು ನೀರು ಹಾಕಿ ಫುಲ್ ನೈಟ್ ನೆನೆಸಿಡಬೇಕು. ಇದು ಸೊಸೈಟಿ ರೈಸ್ ಯೂಸ್ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಮನೆಯದಾದರೆ ಓಕೆ. ಮತ್ತು ಸೋನಾ ಮಸೂರಿ ಎಲ್ಲ ಆದರೆ ದೋಸೆ ಚೆನ್ನಾಗಿ ಬರಲ್ಲ. ಇದು ಫುಲ್ಲು ನೈಟ್ ಇದೇ ಥರ ನೆನೆಸಿಟ್ಕೊಬೇಕು, ಬೆಳಿಗ್ಗೆ ಎದ್ದು ರುಬ್ಬಬೇಕು. ರೈಸು ಫುಲ್ ನೈಟು ನಂದಿದೆ. ಇವಾಗ ರೆಡಿ ಇದೆ ಗ್ರೈಂಡ್ ಮಾಡೋಕ್ಕೆ. ಫಸ್ಟ್ ಇವಾಗ ಪಾಲಕ್ನ ಯಾವ ಥರ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಇದು 200 ಗ್ರಾಮ್ ಇದೆ ಪಾಲಕ್. ಪಾಲಕ್ ತೊಗೊಂಡು ದೊಡ್ಡಕ್ಕೆ ಕಟ್ ಮಾಡ್ಕೊಬೇಕು. ನಾನು ವಾಶ್ ಮಾಡಿ ತೊಗೊಂಡ್ಬಂದಿದ್ದೀನಿ. ದೊಡ್ಡಕ್ಕೆ ಕಟ್ ಮಾಡಿ ಈ ಥರ ಒಂದು ಬೌಲ್ ಹಾಕ್ಕೊಳ್ಳಿ. ನಾನು ಆಲ್ರೆಡಿ 2-3 ಟೈಮ್ಸು ಇದನ್ನು ವಾಶ್ ಮಾಡಿ ತೊಗೊಂಡ್ಬಂದಿದ್ದೀನಿ. ಈ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು. ಈ ಥರ ನೀರು ಹಾಕಿ ಇವಾಗ ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕು. 2-3 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಕು. ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಹಾಕ್ಕೊಳ್ಳಿ. ಕ್ಯಾಪ್ ಮುಚ್ಚಿ 2-3 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಇವಾಗ ಬಾಯ್ಲ್ ಆಗೋವರೆಗೂ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಕ್ಕಿನ. ಇದು ಬೇಕಾದರೆ ನೀವು ಇನ್ನೂ ಒಂದ್ಸರಿ ವಾಶ್ ಮಾಡ್ಕೊಬೋದು. ನಾನು ಒಂದೇ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ. ವಾಟರು ಸ್ವಲ್ಪನೇ ಹಾಕ್ಕೊಬೇಕು, ಸ್ವಲ್ಪನೇ. ಒಂದ್ಸರಿ ಗ್ರೈಂಡ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಾಡ್ಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಇದು ಗ್ರೈಂಡ್ ಆಗಲ್ಲ. ಬೇರೆ ಏನು ಮಿಕ್ಸ್ ಮಾಡೋದು ಬೇಡ. ಇದಕ್ಕೆ ಓನ್ಲಿ ರೈಸ್ ಮಾತ್ರ ಹಾಕಿದ್ದೀನಿ. ಇವಾಗ ಈ ಥರ ಬಂದಿದೆ. ಮತ್ತೆ ನೀರು ಹಾಕ್ಕೊಳೋದು ಬೇಡ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೀರು ಅಷ್ಟೇ ಸಾಕಾಗುತ್ತೆ. ನೀರು ನೋಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಹಾಕ್ಕೊಬೇಕು. ಸೆಕೆಂಡ್ ರೌಂಡ್ ಗ್ರೈಂಡ್ ಮಾಡಿದ್ದೀನಿ, ಬಟ್ ತುಂಬ ದಪ್ಪ ಆಗಿದೆ. ಇದು ಗ್ರೈಂಡ್ ಆಗಲ್ಲ. ಸ್ವಲ್ಪ ಮತ್ತೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಗ್ರೈಂಡ್ ಆಗಬೇಕಿದು. ಇವಾಗ ರಿಮೂವ್ ಮಾಡಿಕೊಂಡು ಈ ಥರ ಬಂದಿರಬೇಕು. ಇಷ್ಟು ಸಾಫ್ಟಾಗಿ ಬಂದಿರಬೇಕು. ಇವಾಗ ರಿಮೂವ್ ಮಾಡ್ಕೊಳ್ಳೋಣ. ಈ ಥರ ರಿಮೂವ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ. ಇವಾಗ ಇದು ಪಾಲಕ್ ರೆಡಿ ಆಗಿದೆ. 3 ಮಿನಿಟ್ಸ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಬೇಕು. ಸ್ವಲ್ಪ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಂದಿದೆ, ಇದು ಸಾಕು. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಇವಾಗ ಪಾಲಕ್ ತಣ್ಣಗಾಗಿದೆ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಪಾಲಕ್ ಮಾತ್ರ ಹಾಕ್ಕೊಳ್ಳಿ, ನೀರು ಹಾಗೆ ಇರಲಿ. ಈ ಥರ ಹಾಕ್ಕೊಳ್ಳಿ. ನೀರನ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ. ಇವಾಗ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಇವಾಗ ಗ್ರೈಂಡ್ ಆಗಿದೆ. ಇದು ಈ ಥರ ಆಗಿದೆ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈ ಥರ ಹಾಕ್ಕೊಳ್ಳಿ. ಇವಾಗ ಇದು ಹಾಕಿದ್ದೀನಿ. ಇವಾಗ ವಾಟರ್ ಮಿಕ್ಸ್ ಮಾಡ್ಕೋಬೇಕು. ವಾಟರು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. 1 ಗ್ಲಾಸ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಇದು ಮಿಕ್ಸ್ ಮಾಡಿ ನೋಡ್ಕೊಬೇಕು.
ತುಂಬ ನೀರು ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ನೀಟಾಗಿ ಇದು ಮಿಕ್ಸ್ ಆಗಬೇಕು. ಸ್ವಲ್ಪ ದಪ್ಪ ಅನಿಸಿದ್ರೆ ಮಾತ್ರನೇ ನೀರು ಹಾಕ್ಕೋಬೇಕು, ತೀರಾ ದಪ್ಪ ಇರಬಾರ್ದು. ಇದು ಸ್ವಲ್ಪ ದಪ್ಪ ಇದೆ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕಾಗುತ್ತೆ. 2 ದೋಸೆ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ದಪ್ಪ ಇದೆಯಾ ಅಥವಾ ಏನು ಅಂತ. ಇವಾಗ ಇದಕ್ಕೆ ಸ್ವಲ್ಪ ನಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಸಾಲ್ಟ್ನ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಪಾಲಕ್ ಜೊತೆ ಸ್ವಲ್ಪ ಹಾಕಿದ್ದೀನಿ ನಾನು, ನೋಡ್ಕೊಂಡು ಹಾಕೊಬೇಕು. ಇದು ರೆಡಿ ಇದೆ ಹಿಟ್ಟು. ಇನ್ನು ದೋಸೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇವಾಗ ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಇದೆ. ಕಾವಲಿನೂ ಕಾಯ್ತಾ ಇದೆ. ಈ ಥರ ಕಾವಲಿ ತೊಗೊಳ್ಳಿ. ನಾನ್ ಸ್ಟಿಕ್ಕಲ್ಲಾದರೆ ಆಗಲ್ಲ, ನೀರು ದೋಸೆ ಚೆನ್ನಾಗಿ ಬರಲ್ಲ. ಆಯಿಲ್ನ ನಾನು ಈ ಥರ ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಈ ಥರ ನಾನು ಆನಿಯನ್ನಲ್ಲೇ ಹಚ್ಕೊಳೋದು ಆಯಿಲ್ನ. ಇವಾಗ ಸ್ವಲ್ಪ ಕಾದಿದೆ ಕಾವಲೆ ಕಾದ್ಮೇಲೆ ಆಯಿಲ್ನ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು. ಇವಾಗ ದೋಸೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಈ ಥರ ತೆಳುವಾಗಿ ದೋಸೆನ ಹಾಕೋಬೇಕು. ಈ ಥರ ಹಾಕ್ಕೊಳ್ಳಿ. ನಿಧಾನಕ್ಕೆ ಹಾಕ್ಕೊಂಡು ಕ್ಯಾಪ್ನ ಮುಚ್ಕೋಬೇಕು. 1 ನಿಮಿಷ ಆದಮೇಲೆ ಕ್ಯಾಪ್ನ ತೆಗಿಬೇಕು. ತೆಗೆದು ಒಂದು 2-3 ಸೆಕೆಂಡ್ಸ್ ಇದೇ ಥರ ಹೀಗೆ ಬಿಡಬೇಕು. ಸ್ವಲ್ಪ ಗಾರಕ್ಕೆ 2-3 ಸೆಕೆಂಡ್ಸ್ ಆದ ತಕ್ಷಣ ರಿಮೂವ್ ಮಾಡ್ಕೋಬೋದು. ಸ್ವಲ್ಪ ವೇಟ್ ಮಾಡಿದ್ರೆ ಸಾಕಾಗುತ್ತೆ. ಇದು ಇವಾಗ ಬಿಡ್ತಾ ಇದೆ. ಇವಾಗ ರಿಮೂವ್ ಮಾಡಬೇಕು. ರಿಮೂವ್ ಹೀಗೆ ಆರಾಮಾಗಿ ಎದ್ದು ಬರುತ್ತೆ. ಇದು ಈ ಥರ ಹಾಕ್ಕೋಬೇಕು. ಇವಾಗ ಇನ್ನೊಂದು ದೋಸೆ ಮಾಡೋದನ್ನ ಹೇಳ್ಕೊಡ್ತೀನಿ, ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೇಮ್ ಇದೇ ಥರನೇ ಪ್ರೋಸೆಸ್ಸು. ಫ್ಲೇಮ್ ಏನಾದರೂ ಸ್ವಲ್ಪ ಕಡಿಮೆ ಆಯ್ತಂದರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಸೇಮ್ ಅದೇ ಥರ ಪ್ರೋಸೆಸ್ನ ಫಾಲೋ ಮಾಡಬೇಕು. ಮತ್ತು ಇದು ನಾನು ಪಾಲಕ್ ಆ್ಯಡ್ ಮಾಡಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೇದಿದು. ಸೊ ಪಾಲಕ್ ಆ್ಯಡ್ ಮಾಡಿದ್ದೀನಿ. ದೋಸೆ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಫೈನಲ್ ಆಗಿ ಈ ಥರ ಲುಕ್ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ಕಾಯಿ ಚಟ್ನಿ ಜೊತೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಕಾಂಬಿನೇಷನ್ ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೋದು. ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ನೀವು ಈ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.